KPCC ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸ KPCC ಅಧ್ಯಕ್ಷ ಆಗಬೇಕು ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ಹಲವಾರು ವಿರೋಧದ ಬಗ್ಗೆ ಮತ್ತೆ OIC ಅವರು ಏನು ಮಾಡಿದ್ದಾರೆ, ಸುಪ್ರೀಂ ಮೊರೆ ಹೋಗಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬೇರೆ. ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿತ್ತು. ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ. ಅವರು ಹೇಳ್ತಾರೆ ಹೊನ್ನವಾರದಲ್ಲಿ 1500 ಎಕರೆ ರೈತರದು ವಕ್ಫ್ ತಗೊಂಡೆ. ಹೊನ್ನವಾರದಲ್ಲಿ ಕೋಶ ವಿಷಯ ನಿಮ್ಗೆ ಗೊತ್ತಿದೆ. ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರ್ಯಾಕೆಟ್ನಲ್ಲಿ. ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತು ಅಲ್ಲಿ 5 ಸ್ಟಾರ್ ಹೋಟ್ಲ್ ಕಟ್ತಾ ಇದ್ದಾರೆ. ಹೊನ್ನವಾರದ 5 ಸ್ಟಾರ್ ಹೋಟ್ಲ್ ಆಗುತ್ತಾ? ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಆಮೇಲೆ ತೇಜಸ್ವಿ ಸೂರ್ಯ ಅವರು 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆರ ವಾಸ್ತವ ಏನಂದರೆ ನಿಮಗೂ ಗೊತ್ತಿದೆ. ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ನೋಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದೆ ತಮ್ಮ ಇದರಲ್ಲಿ. ಸುಮಾರು 10-12,000 ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ. ನಿಮಗೆ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ. ಮತ್ತು ಅದನ್ನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀವಿ. ವಿಜಯಪುರ ಜಿಲ್ಲೆ ಮೂರ್ತಿ ಹೇಳ್ತೇನೆ ನಾನು. ಎಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಇನ್ನು ಕಾನೂನಾತ್ಮಕ ಹೋರಾಟ ಇದೆ, ಅದೇನಾಗ್ತದೆ ಅದು ಅಂತಿಮ. ನನಗೇನು ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ನಾಗ ಏನು ನಿರ್ಣಯ ಮಾಡ್ತಾರೆ, ಅವ್ರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ. ಸರ್, MLC ನೀಡಬೇಕು, MLC ನಮ್ಮ ಜಿಲ್ಲೆಯವ್ರು ನೀಡಬೇಕು ಅಂತ ಹೇಳಿ ನಿಶ್ಚಿತವಾಗಿ ತಪ್ಪು. ನೋಡಿ, ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2-3 ಸಲ ನಮಗೆ ಶಾಸಕರಾಗಿಲ್ಲ ಅಂತ. ತಪ್ಪಿಲ್ಲ, ಅವ್ರ ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ. ಹಿಂಗೆಲ್ಲರೂ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಹಕ್ಕಿದೆ. ನೋಡೋಣ, ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಏನೆಲ್ಲ ಹೇಳಿದ್ದೀವಿ, ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಮಂಜಸಿದಾವೆ. ನಾವು ಜಿಲ್ಲೆ ಮುಸ್ಲಿಮ್ಸ್ ಎಲ್ಲಾನು ಕೂಡ ಏನು ಅಂತಂದ್ರೆ ಕಾಂಗ್ರೆಸ್ಗೆ ವೋಟ್ ನೀಡಿದ್ದೀವಿ. ಹೌದು, ನಿಶ್ಚಿತವಾಗಿ ವೋಟ್ ಕೊಟ್ಟಿದ್ದೀವಿ. ನಿಶ್ಚಿತವಾಗಿಯೂ ಕೂಡ ಅವಕಾಶ ಕೊಡಬೇಕು. ಒಂದು ಅಧ್ಯಕ್ಷತನ ಕೊಟ್ಟರೆ ನಡೆಯಲ್ಲ. ನೋಡಿ, ಮುಸ್ಲಿಮ್ಸು ಇದು ಮಾಡಿದ್ದಾರೆ, ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರೇ ಒತ್ತಾಯ ಮಾಡಿ ನಾವು ಇದಕ್ಕೆ ನಿಲ್ಲಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಾಣಿಗ ಸಮುದಾಯದಿಂದ ಲೋಣಿ ಅವರಿದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ, ಸಮಂಜಸರು ಕೂಡ ಇದೆ. ಆಯ್ತು, ಅದು ಬಿಡಿ, ಅದರಲ್ಲಿ ಅದೇನು ಹೇಳ್ತೀನಿ, ಸಮಂಜಸ ಅವಕಾಶ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ. ಹಾಂ, ಏನಾಯಿತು? KPCC ಅಧ್ಯಕ್ಷವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ. ಹಾಂ, ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಒಂದು ಸಹ ಯಾರನ್ನ KPCC ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅಂತಿಮ. ಅದು ಸಚಿವ ಸಂಪುಟ ಯಥಾಸ್ಥಿತಿ ಕಾಯ್ಕೊಂಡು ಹೋಗ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ. ನನಗೆ ಗೊತ್ತಿಲ್ಲಪ್ಪ. ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ತದೆ. ನಾವು ಜಿಲ್ಲೆಯಾಗಿದೆ ಮತ್ತು ನನಗೆ ನಲ್ಲಿ ಅನಿಸಿಲ್ಲ ಅದೇನೋ ಅವ್ರ ಬಗ್ಗೆ. ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ. ಬಹುಶಃ ಚರ್ಚೆ ಆಗಿದೆ. MLCಗಳ ಬಗ್ಗೆ ಸ್ವಲ್ಪ ಒಂದು ಚರ್ಚೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 14 ಉಚ್ಚಾಟನೆ ಖಂಡಿಸಿ ಬೃಹತ್ ಸಮಾವೇಶ ಮಾಡ್ತೀವಿ. ನಮಗೇನು ಸಂಬಂಧ ಇದೆ? ಮುಂದಾಗಿದ್ದಾರೆ. ನಮಗೇನು ಸಂಬಂಧ ಇದೆ? ಅಲ್ಲ, ಎಲ್ಲೋ ಮತ್ತೆ ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಯೂನಿಟ್ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಹಮ್ಮಿಕೊಳ್ತಾರೆ. ಯಾರ್ದು? ಒಳ್ಳೇದಲ್ಲ, ಜೋರಾಗಲಿ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ಒಳ್ಳೇದದು. ಹೊಸ ಪಕ್ಷ ಕಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು. ಹಾಂ, ಕಟ್ಟಲಿ. ಹಿಂದೂ ಪಾರ್ಟಿ. ಹಾಂ, ನಮಗೆ ಯಾಕೆ ನಮ್ಗೆ ಅವ್ರಿಗೂ ಸಂಬಂಧ ಇಲ್ಲ. ಕಟ್ಲಿ ಅಂತ ಹೇಳ್ತೀವಿ, ಶುಭ ಹಾರೈಸ್ತೀವಿ. ಅವ್ರು ಹೊಸ ಪಕ್ಷ ಬೇಗ ಹೊಸ ಪಕ್ಷವನ್ನ ಕಟ್ಟಲಿ, ಹಿಂದೂ ಪಕ್ಷವನ್ನು ಕಟ್ಟಲಿ, ಒಳ್ಳೇದಾಗಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ. ಅಲ್ಲಿ ಮಣ್ಣು ತೆಗಿತಿರೋದ್ರಿಂದ ಕಾಮಗಾರಿ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಅಧಿಕಾರಿಗಳೇ ದೂರು ಕೊಟ್ಟರು, ಪೊಲೀಸರು ದೂರು ಸಿಕ್ಕಿರ್ತಾರೆ. KDB ಮಾತಾಡ್ತೀನಿ, ನಾನು KDB ಅಧಿಕಾರಿ ಜೊತೆ ಮಾತಾಡ್ತೀನಿ.